ರಾಜೀನಾಮೆ ನೀಡದ ನಜೀರ್ ಅಹಮದ್ ವಿರುದ್ಧ ಕ್ರಮ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ, ಸರ್ಕಾರದಿಂದಲೇ ಬಿಡುಗಡೆಗೊಳಿಸಿ ಆದೇಶ. ಕಾಂಗ್ರೆಸ್ ಪಾಳೆಯದಲ್ಲಿ ಟಾರ್ಗೆಟ್ ಆಗಿದ್ದಾರಾ ಸಿಎಂ ಆಪ್ತರು? ಕಳೆದ 1 ವರ್ಷದಲ್ಲಿ ಸಿದ್ದರಾಮಯ್ಯ ಆಪ್ತ ವಲಯದ 3 ತಲೆದಂಡಕ್ಕೆ ಹೈಕಮಾಂಡ್ ಸೂಚನೆ. ಕೆಎನ್ ರಾಜಣ್ಣ, ಎಂಎಲ್ಸಿ ಗೋವಿಂದರಾಜು, ಈಗ ನಜೀರ್ ಅಹಮದ್ ಟಾರ್ಗೆಟ್ ಅನ್ನೋ ಚರ್ಚೆ. ಹಾರ್ಮುಸ್ ಬ್ಲಾಕೇಡ್ ಮಾಡಿರುವ ಅಮೆರಿಕ 15 ಯುದ್ಧ ನೌಕೆಗಳನ್ನು ನಿಯೋಜಿಸಿ ಜಲಸಂಧಿಯಲ್ಲಿ ಹಾದು ಹೋಗುವ ಹಡಗುಗಳ ಮೇಲೆ ನಿಗಾ. ಈ ಮೂಲಕ ಕಾರ್ಗ್ ದ್ವೀಪದ ಮೇಲೆ ಹಿಡಿತಕ್ಕೆ ಪ್ಲಾನ್. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಚೀನಾದ ನೇರ ಎಂಟ್ರಿ. ಹಾರ್ಮುಸ್ ಜಲಸಂಧಿ ಬ್ಲಾಕ್ ಮಾಡಿರೋದಕ್ಕೆ ಡ್ರ್ಯಾಗನ್ ರಾಷ್ಟ್ರ ಗರಂ. ಚೀನಾ ಇರಾನ್ ದ್ವಿಪಕ್ಷೀಯ ಸಂಬಂಧದಲ್ಲಿ ಮಧ್ಯಪ್ರವೇಶ ಮಾಡದಂತೆ ಎಚ್ಚರಿಕೆ. ಇರಾನ್ ಅಮೆರಿಕ ಜಟಾಪಟಿಯಲ್ಲಿ ಇಂಡಿಯಾಗೆ ಇಕ್ಕಟ್ಟು. ಹಾರ್ಮುಸ್ ಜಲಸಂಧಿಯಲ್ಲಿ ಸಿಲುಕಿಕೊಂಡ ಭಾರತದ 15 ಹಡಗುಗಳು ಏಪ್ರಿಲ್ 11ಕ್ಕೆ ದಾಟಿರೋ ಎಲ್ಪಿಜಿ ಟ್ಯಾಂಕರ್ ಜಗ್ ವಿಕ್ರಮ್ ನಾಳೆ ಮುಂಬೈ ಬಂದರಿಗೆ ಎಂಟ್ರಿ. ಪಂಚಮಸಾಲಿ ಮಠದಿಂದ ವಚನಾನಂದ ಸ್ವಾಮೀಜಿ ಪದಚ್ಯುತಿ. ನೋಟಿಸ್ ಕೊಟ್ಟಿಲ್ಲ, ಉತ್ತರ ಪಡೆದಿಲ್ಲ, ಸಮಾಜದ ಸಭೆಯೂ ಕರೆಯದೆ ನಿರ್ಧಾರ. ಕೋರ್ಟ್ ಮೆಟ್ಟಿಲು ಏರಲು ಭಕ್ತರ ಚಿಂತನೆ. ಮಂತ್ರಿ ಪಟ್ಟಕ್ಕಾಗಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ ಶಾಸಕರು. ಏಪ್ರಿಲ್ 12ರಿಂದ ಹೈಕಮಾಂಡ್ ಭೇಟಿಗಾಗಿ ವೇಟಿಂಗ್. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ದೆಹಲಿಯಲ್ಲೇ ಬೀಡು. ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ ಶಾಸಕರು. ಸಂಪುಟ ಪುನರ್ರಚನೆ ಮಾಡಬೇಕೆಂದು ಒತ್ತಾಯ. 2-3 ಬಾರಿ ಗೆದ್ದಿರುವ ಶಾಸಕರಿಗೆ ಅವಕಾಶ ಕೊಡಿ ಅಂತ ಬೇಡಿಕೆ. ಹೀಲ್ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ. ಹಾಸ್ಪಿಟಲ್ನ ಮಹಿಳಾ ಅಕೌಂಟೆಂಟ್ನಿಂದ ದೂರು. ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಯುವಕನ ಹುಚ್ಚಾಟ. ಮಾಜಿ ಸಿಎಂ ಗುಂಡೂರಾವ್ ಪ್ರತಿಮೆ ಧ್ವಂಸಕ್ಕೆ ಯತ್ನ. ಸ್ಥಳಕ್ಕೆ ಭೇಟಿ ನೀಡಿ ಕಿಡಿಗೇಡಿ ವಶಕ್ಕೆ ಪಡೆದ ಕಾಟನ್ಪೇಟೆ ಪೊಲೀಸರು. ನಾಳೆ ರಾಜ್ಯಕ್ಕೆ ಭೇಟಿ ನೀಡಲಿರುವ ನರೇಂದ್ರ ಮೋದಿ. ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೊಳಿಸಿರುವ ಪ್ರಧಾನಿ. ವಿವಿಧ ಶಿಲ್ಪಕಲೆ ಸಮಾಗಮದಲ್ಲಿ ನಿರ್ಮಾಣಗೊಂಡ ಮಂದಿರ. ನಮೋ ವಿಸಿಟ್ನ ಕ್ರೆಡಿಟ್ ಪಡೆಯೋಕೆ ದೋಸ್ತಿಗಳ ಪೈಪೋಟಿ. ಆದಿಚುಂಚನಗಿರಿ ಮಠದ ಭೇಟಿಯ ಲಾಭ ಪಡೆಯಲು ಎರಡೂ ಪಕ್ಷಗಳ ಸರ್ಕಸ್. ಒಕ್ಕಲಿಗ ಲೀಡರ್ಸ್ ನಡುವೆ ಜಟಾಪಟಿ. ಜಿಬಿಎ ಗೆಡವಟ್ಟು. ಅಪಾರ್ಟ್ಮೆಂಟ್ ನಿವಾಸಿಗಳು ಕಂಗಾಲು. ಆನ್ಲೈನ್ನಲ್ಲಿ ಟ್ಯಾಕ್ಸ್ ಕಟ್ಟೋಕೆ ಕೊಡಬೇಕಂತೆ ಕಸದ ಲೆಕ್ಕ. ಇದರಿಂದ ಆಸ್ತಿ ತೆರಿಗೆ ಕಟ್ಟೋಕೆ ಆಗದೆ ನಿವಾಸಿಗಳ ಪರದಾಟ. ದಾಖಲಾತಿಗಳ ಡಿಜಿಟಲೀಕರಣಕ್ಕೆ ರಾಜ್ಯದಲ್ಲಿ ನೇವಾ ಜಾರಿಗೆ ತರಲು ಮುಂದಾದ ಸರ್ಕಾರ. ಬಜೆಟ್ ಅಧಿವೇಶನದ ಬಳಿಕ ಮಹತ್ವದ ನಿರ್ಧಾರ. ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 350 ಕೋಟಿ ಉಳಿಸಿಕೊಟ್ಟ ಯುಟಿ ಖಾದರ್. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಮೂಷಿಕಗಳ ಕಾಟ. ಬೀದಿ ಬದಿಯ ಕಸದ ರಾಶಿಗಳಲ್ಲಿ ಇಲಿಗಳ ಸಾಮ್ರಾಜ್ಯ. ಜಿಬಿಎ ವಿರುದ್ಧ ಬೆಂಗಳೂರು ಜನರ ಆಕ್ರೋಶ. ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಲಕ್ನೋ ಫೈಟ್. ತಡರಾತ್ರಿಯವರೆಗೆ ಮೆಟ್ರೋ ಸೇವೆ ವಿಸ್ತರಣೆ. ಬಿಎಂಟಿಸಿಯಿಂದಲೂ ಹೆಚ್ಚುವರಿ ಸೇವೆ. ಲಾಸ್ ವೆಗಾಸ್ನ ಸಿನಿಮಾಕಾನ್ ಫೆಸ್ಟಿವಲ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್. ಸಿನಿಮಾಕಾನ್ನಲ್ಲಿ ಭಾಗಿಯಾಗ್ತಾ ಇರೋ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ. ಸ್ಯಾಂಡಲ್ವುಡ್ ಜೊತೆಗೆ ಇಡೀ ಭಾರತೀಯ ಚಿತ್ರರಂಗ ಹೆಮ್ಮೆ. ಗಲ್ಲಾ ಪೆಟ್ಟಿಗೆಯಲ್ಲಿ ಹೊಸ ದಾಖಲೆ ಬರೆದ ದುರಂದರ್ 2. ಬರೋಬ್ಬರಿ 3,000 ಕೋಟಿ ಕಲೆಕ್ಷನ್. ಭಾಗ 3 ನಿರ್ಮಿಸೋ ಬಗ್ಗೆಯೂ ಚಿತ್ರತಂಡದ ತಯಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.